ಮತ್ತು ಮಾನವೀಯತೆ ಮಾನವರನ್ನಾಗಿ ಬಾಳಲಿಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮೊಹಮ್ಮದ್ ಪೈಗಂಬರ್ರವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖಾಂತರ ಈ ಭೂಲೋಕದಲ್ಲಿ ಇಸ್ಲಾಂ ಧರ್ಮದಲ್ಲಿ ಭಾಳ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಪೈಗಂಬರ್ರವರು ಇವತ್ತು ಅವರ ಜಯಂತಿಯ ದಿವಸ ಇಡೀ ವಿಶ್ವದಲ್ಲಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ನಾನು ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವ ಜನರಿಗೆ, ಸರ್ವ ಜಾತಿಯ ಜನಗಳಿಗೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಕೊಪ್ಪಳ ಜಿಲ್ಲೆ ಎಲ್ಲರಿಗೆ, ಇಡೀ ಕರ್ನಾಟಕದಾಂತ ಎಲ್ಲರಿಗೂ ನಾನು ನನ್ನ ಗೋಪುರದಿಂದ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನಾಗೇಂದ್ರ ಅವರು ಸಚಿವ ಸ್ಥಾನದ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸರ್, ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಮೇಲೆ ಬಿಟ್ಟಿರ್ತಕ್ಕಂಥ ಇಲ್ಲ. ಖಂಡಿತವಾಗ್ಲೂ ನಾನು ಗಂಗಾವತಿಯವನೇ, ಗಂಗಾವತಿ ಮಣ್ಣಿನವನೇ. ನೀವು ಅಭಿವೃದ್ಧಿ ಮಾಡಿದಂಗೆ ಇನ್ನೊಂದು ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ. ಇಕ್ಬಾಲ್ ಅವರು ಗಂಗಾವತಿಯಿಂದ ಅಭಿವೃದ್ಧಿ ಸಾಧ್ಯ ಎಂಬುದು ಕಾರ್ಯಕರ್ತರು ಹೇಳಲಾಗಿದೆ. ಅದರ ಬಗ್ಗೆ ಅದು ನಾನೇ ಅಭಿವೃದ್ಧಿ ಮಾಡೋನಂತೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲಾಹನ ಕೃಪೆ ಆಗಿತ್ತು. ನಾನು ಆ ದೇವರು ಅವಕಾಶ ಕೊಟ್ಟಿದ್ದ, ನಮ್ಮ ಗಂಗಾವತಿ ಜನ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ರು, ಮಾಡಿದೆ. ಈಗ ಅದು ಮಾಡಲ್ಲ, ಮಾಡ್ತಾರೆ ಅನ್ನೋದೆಲ್ಲ ತೀರ್ಮಾನ ಮಾಡೋದು ದೇವರು. ಆದರೆ ನಾನು ಬಂದು ಗಂಗಾವತಿಯಲ್ಲೇ ನೆಲೆಸುತ್ತೇನೆ. ತಂಗಡಿಗವರು ಮತ್ತು ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಬಗ್ಗೆ ನೋಡಿ, ಈಗಾಗಲೇ ನಾನು ತಂಗಡಿಗೆಯವರ ಬಗ್ಗೆ ಹೇಳಿದ್ದೇನೆ. ತಂಗಡಿಗೆಯವರು ಕಾಂಗ್ರೆಸ್ ಪಕ್ಷದವರು, ನಾನು ಕಾಂಗ್ರೆಸ್ ಪಕ್ಷದವರು, ಹೌದಾ? ಆದರೆ ತಂಗಡಿಯವರು ಸ್ವಲ್ಪ ಇತಿಮಿತಿಯಲ್ಲಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾರೆ. ಗಂಗಾವತಿಯಲ್ಲಿ ನಾನು ಸೋತಿದ್ದೇನೆ ಅಂತೇಳಿ ನನ್ನ ವಿರುದ್ಧನೇ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಅವರೇ ಈವನ್ಲಿಂದ ಹೇಳಿದು ಎಲ್ಲರಿಗೆ ವರ್ಗಾವಣೆ ಅವರೇ ಮಾಡ್ತಾರೆ. ಅಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಪಕ್ಷದ ಒಂದು ಕಾನೂನು ಪ್ರಕಾರ ನಾವೇನು ಅಭ್ಯರ್ಥಿಯಾಗಿರ್ತೀವಿ, ನಮ್ಮ ಕರ್ತವ್ಯ ಇರ್ತದೆ. ನಾವಿಲ್ಲಿ ಸೋತಿರ್ತೀವಿ, ಆ ಭಾಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಕೋಕೆ ನಮ್ಮ ಧರ್ಮ. ಅದರ ಮುಖಾಂತರ ನಮ್ಮ ಕಾರ್ಯಕರ್ತರು ಏನು ಇರ್ತಾರಲ್ಲ ಅವರಿಗೆ ಉಚಿತವಾಗಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಷ್ಟೇ, ದುಡ್ಡು ಗಳಿಸ್ಲಿಕ್ಕಲ್ಲ. ಆದರೆ ತಂಗಡಿಗೆಯವರು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಜನಗಳ ಮುಂದೆ ವ್ಯಕ್ತಪಡಿಸ್ಬೇಕಲ್ಲ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅವರು ಸುಳ್ಳಿನ ಒಂದು ದೊಡ್ಡ ದೊಡ್ಡ ಇದನ್ನೇ ಗುಡ್ಡನೇ ಅವರು, ಸುಳ್ಳಿನ ದೊಡ್ಡ ಗುಡ್ಡನೇ ಅವರು. ಬರೇ ಆ ಭಗವಂತನ ಕೃಪೆ ಅಂತ ಹೇಳ್ಕೊಂತ ಜನರಿಗೆ ಮರಳು ಮಾಡ್ತಾ ಇದ್ದಾರೆ. ಬಂದಾಗೆಲ್ಲ ಬರೀ ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ಹೊಂಟು ಬಿಡ್ತಾರೆ. ಜನಗಳ ಅಭಿವೃದ್ಧಿ ಮಾಡಿ ಮೊದಲೇ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಪೂರೈಸಿರಿ. ಅವ್ರು ಹೇಳಿದರು, ನಾನು ಕೇಂದ್ರ ಸರ್ಕಾರದಿಂದ 10,000 ಮನೆಗಳನ್ನು ತಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಕೊಡ್ತೀನಿ ಅಂಥೇಳಿ. ಮತ್ತು ಕೇಂದ್ರ ಸರ್ಕಾರ BJP ಇದೆ, ಮತ್ತು ಜನಾರ್ದನ್ ರೆಡ್ಡಿ ಅವರೇನು ಮಲ್ಕೊಂಡಿದ್ದಾರ, ಹೋಗಿ ತಗೊಂಡು ಬಂದು 10,000 ಮನೆಗಳು ಜನಗಳಿಗೆ ಕೊಡಿ, ಯಾರು ಅಡ್ಡಪಡಿಸ್ತಾ ಇದ್ದಾರೆ. ಆಮೇಲೆ ಅವರು ಸ್ವಂತ ಮಾತುಗಳು ಏನು ಕೊಟ್ಟಿದ್ದರು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಹಿಂದಿನ ಪುಟಗಳನ್ನು ತಿರುಚಿ ಹಾಕಿ ನೋಡಬೇಕು. ಯಾಕಂದರೆ ನಮ್ಮ ಗಂಗಾವತಿ ಜನ ಭಾಳ ಮುಗ್ಧ ಜನ. ಅವ್ರಿಗೆ ಸುಳ್ಳು ಹೇಳಿ ಮರಳು ಮಾಡಿ ಮತ ತಗೊಂಡು ಗೆದ್ದರು. ಸರಿ ಆಯಿತು, ಜನ ಆಶೀರ್ವಾದ ಮಾಡಿ ಗೆದ್ದರು. ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕಾಗಿತ್ತು. ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಅದು ಇದು ನೆಪಗಳನ್ನು ಹೇಳ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಮಾಡಬಾರ್ದು. ಆಮೇಲೆ ಜನಾರ್ದನ್ ರೆಡ್ಡಿಯ ಗುಣ ನಮಗೆ ಗೊತ್ತಿದೆ. ಒಂದು ವಿಷಯ ಜನಗಳಿಗೆ ಹೇಳಿ ಮುಂದೆ ಹೋಗ್ತೀನಿ, ಮುಂದಿನ ದಿನಗಳಲ್ಲಿ ಬಂದು ಅದರ ಸಾರಾಂಶ ಹೇಳ್ತೀನಿ. ಎನೋಬಲ್ ಇಂಡಿಯಾದ ಮುಖಾಂತರ ಸುಮಾರು 30-35 ವರ್ಷಗಳ ಹಿಂದೆ ಇಲ್ಲಿ ಸಿರಿಗೇರಿ ಟೂರಿಸ್ಟ್ ಹೋಮ್ ಮುಂದೆ ಅವರು ಆದಿತ್ಯ ಫೈನಾನ್ಸ್ ಅಂತೇಳಿ ಹೆಸರಿನಿಂದ ಒಂದು ಫೈನಾನ್ಸ್ ತೆಗೆದಿದ್ರು. ಫೈನಾನ್ಸ್ ತೆಗೆದು ಸುಮಾರು 6 ತಿಂಗಳು 1 ವರ್ಷ ನಡೆಸಿದ್ರು. ಜನಗಳ ದುಡ್ಡನ್ನು ಲೂಟಿ ಮಾಡಿ ರಾತ್ರಿ ಅದೆಲ್ಲ ಬಂದ್ ಮಾಡ್ಕೊಂಡು ಓಡೋಗ್ಬಿಟ್ರು.
ಆ ಜನ ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಈಗಲೂ ಗಂಗಾವತಿಯಲ್ಲಿ ಅವರು ಬದುಕಿದ್ದಾರೆ. ಅವ್ರ ಹತ್ರ ಹೋಗಿ ಜನಾರ್ದನ್ ರೆಡ್ಡಿ ಮಾತಾಡಿಸಲಿ, ಮತ್ತು ಮುಂದಿನ ದಿನಗಳಲ್ಲಿ ಅದು ವಿವರ ಹೇಳ್ತೀನಿ. ಸರ್